ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀಸಾ ಟೈಲರಿಂಗ್ ಆ್ಯಂಡ್ ಕುಕ್ಕಿಂಗ್. ಇವತ್ತು ನಾವು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟವಾಗುವಂತಹ ಗುಲಾಬ್ ಜಾಮೂನನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಗುಲಾಬ್ ಜಾಮೂನ್ ಮತ್ತು 1 ಕಪ್ ಸಕ್ಕರೆ, 1 ಕಪ್ ನೀರು, ಚಿಟಿಕೆ ಉಪ್ಪು, ಮತ್ತು 1 ಕಪ್ ಕಲಸಲಿಕ್ಕೆ ಹಾಲು ಮತ್ತು 1 ಕಪ್ ಎಣ್ಣೆ. ಮೊದಲಿಗೆ ನಾವು ಫಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬೌಲ್ ಬೌಲ್ ಇದೆ, ಅದಕ್ಕೆ 1 ಕಪ್ ಸಕ್ಕರೆ, 1 ಕಪ್ ಸಕ್ಕರೆಗೆ 1 ಕಪ್ ನೀರು ಮಾತ್ರ ಹಾಕಬೇಕು. ಯಾಕಪ್ಪ 1 ಕಪ್ ಸಕ್ಕರೆಗೆ 1 ಕಪ್ ಮಾತ್ರ ನೀರು ಹಾಕಬೇಕು? ಈ ಸಕ್ಕರೆ ಮಾತ್ರ ಕರಗಿದ್ರೆ ಸಾಕು ನಮಗೆ ಸ್ಟವ್ ಹಾಕುವಾಗ. ಅದೇ 1 ಕಪ್ ಸಕ್ಕರೆಗೆ ಮತ್ತು 2 ಕಪ್ 3 ಕಪ್ ನೀರು ಹಾಕೋದ್ರಿಂದ ಅದು ತೇವ ಅಂದರೆ ತುಂಬ ತೆಳ್ಳಗಿರುತ್ತೆ ಮತ್ತು ಉಂಡೆ ಹೊಡೆದೋಗುತ್ತೆ. ಅದಕ್ಕೋಸ್ಕರ ನಾವು 1 ಕಪ್ ಸಕ್ಕರೆಗೆ 1 ಕಪ್ ನೀರು ಮಾತ್ರ ಸೇರಿಸ್ತೀವಿ. ಅದಕ್ಕೆ 1-2 ಏಲಕ್ಕಿಯನ್ನು ಸೇರಿಸೋಣ ನಾವು. ಇದು ಕುದಿತಾ ಇದೆ. ನಾವು ಹಿಟ್ಟು ಹೇಗೆ ಕಲಿಸೋದು ಅಂತ ಒಂದು ಬೌಲ್ಗೆ 1 ಪ್ಯಾಕೆಟ್ ಗುಲಾಬ್ ಜಾಮೂನ್ ಹೆಂಟಿಯಾಗಿ ತೊಗೊಳ್ತೀನಿ. ನಿಮಗೆ ಯಾವ ಸಿಗುತ್ತೋ ಅದನ್ನು ತೊಗೊಳ್ಳಿ. ನಾನು ಹೆಂಟಿಯಾಗಿ ತೊಗೊಳ್ತೀನಿ. 1 ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡರನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಗಟ್ಟಿನೂ ಬೇಡ, ಚಪಾತಿ ಹಿಟ್ಟಿದ್ರೆ ಅಷ್ಟು ಗಟ್ಟಿಯಾಗೂ ಬೇಡ, ಮತ್ತು ಅಷ್ಟು ಮೆತ್ತವಾಗಿ ಬೇಡ, ಮೀಡಿಯಮ್ ಆಗಿ ಕಲಿಸ್ಕೊಬೇಕು ನಾವು. ಪಾಕದಲ್ಲಿ 1 ಅವರ್ ಬಿಟ್ಟಿದ್ದೆ ಜಾಮೂನ್ನ. ಈಗ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೋಡಿ ನೀವೇ ಫುಲ್ ಸಾಫ್ಟ್ ಆಗಿದೆ ಜಾಮೂನು. ಬಾಯಲ್ಲಿಟ್ಟರೆ ಕರಗುವಂತಹ ಜಾಮೂನ್ ರೆಡಿಯಾಗಿದೆ. ನೋಡಿ, ಸವಿಯಿರಿ ನೀವು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.